ನನ್ನ ಹೆಸರು ಲಕ್ಷ್ಮಿ ಮತ್ತು ನಾನು ನನ್ನ ಕುಟುಂಬ ಸಾಕೋದಕ್ಕೆ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತೀನಿ. ಕಳೆದ 5 ವರ್ಷದಿಂದ ನನಗೆ HIV ಇರೋದು ಗೊತ್ತಾಯ್ತು. ನನಗೊಂಥರ ಆಘಾತ ಆಗೋಯ್ತು. ನನ್ಗದನ್ನೆಲ್ಲ ಯೋಚನೆ ಮಾಡಿ ಮಾಡಿ ತುಂಬ ದುಃಖ ಆಗ್ತಾಯಿತ್ತು, ಹತಾಶಳಾಗಿದ್ದೆ, ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ ನಾನು. ನಾನು ಏನು ಮಾಡಲಿ, ಮಕ್ಳ ಬಗ್ಗೆ ಏನು ಕಥೆ ಅಂತ ಯೋಚನೆ ಮಾಡಿದ್ರೆ ಅಳು ಬರಕ್ಕೆ ಶುರುವಾಯಿತು. ಆದರೆ ಅವ್ರು ನನಗೆ ಸಮಾಧಾನ ಮಾಡಿ ಹೇಳಿದ್ರು, ಲಕ್ಷ್ಮಿ ಅಳಕ್ಕೆ ಹೋಗ್ಬೇಡ, ಸುಮ್ಮನಿರು ಅಂತ. ನನ್ ಭಯದಿಂದ ಅಳ್ತಾ ಇದ್ದೆ. ಜನರು ನನ್ನ ಕೀಳಾಗಿ ನೋಡ್ತಾರೆ, ಕುಟುಂಬದವ್ರಿಗೆ ಗೊತ್ತಾದ್ರೆ ಏನ್ ಅನ್ಕೋತಾರೋ ಅಂತ. ಜನರು ಕೀಳಾಗಿ ನೋಡ್ತಾರೆ ಅಂತ ನಾನು ಯಾರಿಗೂ ಹೇಳ್ತಿರ್ಲಿಲ್ಲ. ನನ್ನ ಜೀವನದಲ್ಲಿ ಎಲ್ಲನೂ ಕಳ್ಕೊಂಡೇನೋ ಭಾವನೆಯಿಂದ ವಿಷ ಕುಡ್ದು ಇಲ್ಲ ಎಲ್ಲಾದ್ರೂ ಹೊರಟು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ. ಆಮೇಲೆ ಒಂದು NGOದವ್ರು ಸಿಕ್ಕಿದ್ರು. ಅವರು ನನಗೆ ಆಪ್ತ ಸಲಹೆ ನೀಡಿ ಒಳ್ಳೆ ಮಾರ್ಗ ತೋರಿಸಿದ್ರು. ಜೀವನ ತುಂಬ ಚೆನ್ನಾಗಿ ನನ್ನ ಹಾಗೆ ಎಷ್ಟೊಂದು ಜನ ಇರೋದನ್ನ ಕಂಡುಕೊಂಡೆ. ಅವ್ರ ಜೊತೆ ಸಮಯ ಕಳೆಯೋದಕ್ಕೆ ನಾನು ಶುರು ಮಾಡಿದೆ. ನನಗೆ ಖುಷಿ ಆಯ್ತು. ಸತ್ಯನ ಎಲ್ಲಿವರೆಗೂ ಮುಚ್ಚಲಿಕ್ಕೆ ಸಾಧ್ಯ? ನಾನು ನನ್ನ ದೊಡ್ಡ ಅಣ್ಣನ ಹತ್ರ ಹೇಳ್ಕೊಂಡೆ. ನನ್ನ ದೊಡ್ಡ ಮಗಳು ನನಗೆ ಸಮಾಧಾನ ಹೇಳಿದ್ರು, ಅಮ್ಮ ಏನಾಗಲ್ಲ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ. ಜೀವನದಲ್ಲಿ ಬದಲಾವಣೆ ಬರಲೇಬೇಕು ಅನ್ಕೊಂಡ್ರೆ ನಾವು ಕುಟುಂಬದವ್ರ ಜೊತೆ ಕೂತ್ಕೊಂಡು ಮಾತಾಡ್ಲೇಬೇಕು. ಇವಾಗ ನನ್ನ ಕುಟುಂಬದವ್ರಿಗೆ, ನಮ್ಮ ಮನೆಯವ್ರು ಎಲ್ರಿಗೂ ನನ್ನ ಸ್ಟೇಟಸ್ ಏನು, ನನ್ನ ಕಂಡೀಷನ್ ಏನು ಅಂತ ಗೊತ್ತಿದೆ. ಅವರೆಲ್ಲರೂ ನನ್ನನ್ನು ಬೆಂಬಲಿಸ್ತಾ ಇದ್ದಾರೆ. ಕುಟುಂಬದವರು ಯಾವುದೇ ಭೇದ ಭಾವ ಮಾಡಲ್ಲ. ಅವರು ಜೊತೆ ಕೂತ್ ಮಾತಾಡ್ತಾರೆ, ಊಟ ಮಾಡ್ತಾರೆ. ಎಲ್ಲ ವಿಚಾರ ಗೊತ್ತಾದ್ಮೇಲೆ ನನಗೆ ಪರೀಕ್ಷೆ ಮಾಡಿಸಿದ್ರು. ಪರೀಕ್ಷೆ ಮಾಡಿಸಾದ್ಮೇಲೆ ನನಗೆ 15 ದಿನ ಔಷಧಿ ಕೊಡ್ಸಿದ್ರು. ಔಷಧಿಗಳನ್ನ ತಗೊಂಡ್ರೆ ಬದುಕಿರ್ತೀರ ಅಷ್ಟೇ. ಹೋಗ್ತಾ ಹೋಗ್ತಾ ಸರಿಯಾದ ಟೈಮ್ಗೆ ಔಷಧಿ ತಗೊಳಕ್ ಶುರು ಮಾಡಿದೆ ನಾನು. ಅದಾದ್ಮೇಲೆ ನನ್ನ ಆರೋಗ್ಯ ಸುಧಾರಿಸ್ತು. ಡಾಕ್ಟ್ರು ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಔಷಧಿ ತಗೊಳ್ಳೋದನ್ನ ನಿಲ್ಲಿಸ್ಬೇಡಿ ಅಂತ. ಈಗ ನಾನು ಪೂರ್ತಿ ಹುಷಾರಾಗಿದ್ದೀನಿ, ಯಾವುದೇ ತೊಂದರೆ ಇಲ್ಲ. ಸಮಾಜ ಏನಾದ್ರು ಅನ್ಕೊಳುತ್ತೆ ಅಂತ ನಾನು 2 ಕಡೆ ಕೆಲಸ ಬದಲಾಯ್ತು. ಸಮಾಜಕ್ಕೆ ಏನು ಆಗಲ್ಲ, ಸಮಾಜ ಖುಷಿ ಪಡುತ್ತೆ, ಸಮಾಜ ನಮ್ಮನ್ನ ಅಪ್ಕೊಳ್ಳುತ್ತೆ. ಅದೇ ಖುಷಿಯಿಂದ ಈಗ ನಾನು ಸಮಾಜ ಜೊತೆಗೆ ಕೂತಿದ್ದೀನಿ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಸಪೋರ್ಟ್ ಸಿಕ್ಕಿದ ಮೇಲೆ ಈಗ ನಾನು ಖುಷಿಯಾಗಿದ್ದೀನಿ. ನೀವು ಕೂಡ ನಂತರ ಔಷಧಿಗಳನ್ನ ಸರಿಯಾದ ಸಮಯಕ್ಕೆ ತಗೊಳ್ಳಿ, ಅವಾಗೆಲ್ಲನೂ ಸರಿ ಹೋಗುತ್ತೆ. HIV ನಮ್ಮ ಜೀವನ ಹೋಗುತ್ತೆ. ನಾವು ಇನ್ನು ಮುಂದೆ ಬದುಕಬೇಕು, ನಮಗೋಸ್ಕರ ಬದುಕಬೇಕು, ನಮ್ಮ ಪ್ರೀತಿ ಪಾತ್ರರಿಗೋಸ್ಕರ ಬದುಕಬೇಕು, ನಮ್ಮ ಸ್ನೇಹಿತರಿಗೋಸ್ಕರ ಬದುಕಬೇಕು. HIV ಏಡ್ಸ್ ಸಂಬಂಧಿತ ಹೆಚ್ಚಿನ ಮಾಹಿತಿಗಾಗಿ ಉಚಿತ ಏಡ್ಸ್ ಸಹಾಯವಾಣಿ 1097ಕ್ಕೆ ಕರೆ ಮಾಡಿ.